ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಮುಖಂಡರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಇನ್ನು ಈ ವೇಳೆ ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಗುಡಹಟ್ಟಿ ಗ್ರಾಮದ ನಿವಾಸಿಗಳಿಗೆ ಗ್ರಾಮ್ಟಾನ ಈ ಖಾತೆಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಹಾಗೆಯೇ ಸಂವಿಧಾನ ಪೀಠಿಕೆಯನ್ನು ಸಹ ಉಚಿತವಾಗಿ ನೀಡಲಾಯಿತು. ವಿಶೇಷವಾಗಿ ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಕೆಂಪೇಗೌಡರ ಪುತ್ಥಳಿಗಳನ್ನು ನೀಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುಡ್ಡಹಟ್ಟಿ ನವೀನ್ ಗೌಡರು ಮಾತನಾಡಿ, ಕರ್ನಾಟಕ ಇತಿಹಾಸದಲ್ಲಿ ಸ್ವತಂತ್ರ ರಾಜ ಮಹಾರಾಜರು ಪಡೆದಿರುವಷ್ಟೇ ಜನಪ್ರಿಯತೆ ಗಳಿಸಿದ ವ್ಯಕ್ತಿ ಎಂದರೆ ಅದು ನಾಡಪ್ರಭು ಕೆಂಪೇಗೌಡರು ಆಗಿದ್ದಾರೆ ಎಂದರು. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿ ಅದಕ್ಕೆ 4 ದಿಕ್ಕಿನಲ್ಲಿ 4 ಕಡೆ ಗೋಪುರಗಳನ್ನು ನಿರ್ಮಿಸಿದರು. ಜೊತೆಗೆ 16 ಪೇಟೆಗಳನ್ನು ನಿರ್ಮಿಸಿದ್ದಾರೆ ಮತ್ತು ಉತ್ಪಾದನೆ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಶಿಕ್ಷಣ ಸಂಸ್ಥೆಗಳು, ಕೆರೆಗಳ ನಿರ್ಮಾಣ ಸೇರಿದಂತೆ 10 ಹಲವು ಜನಪರ ಕಾರ್ಯಕ್ರಮಗಳನ್ನು ನಾಡಪ್ರಭು ಕೆಂಪೇಗೌಡರು ರೂಪಿಸಿದ್ದ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರು ಅಭಿವೃದ್ಧಿಗೊಂಡು ಇಡೀ ದೇಶಕ್ಕೆ ಹೆಸರುವಾಸಿಯಾಗಿದೆ ಎಂದರು. ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ನಾವೆಲ್ಲರೂ ಜೀವನದಲ್ಲಿ ಮೈಗೂಡಿಸಿಕೊಂಡು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಸಾಗಬೇಕಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ರತ್ನಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪಂಚಾಯಿತಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ನಮ್ಮ ನಿಮ್ಮ ಪ್ರೀತಿಯ ಕೆಂಪೇಗೌಡರು ಚರಿತ್ರೆಯ ಪುಟಗಳಲ್ಲಿ ದಾಖಲಾದರು. ಜಗಮೆಚ್ಚಿದ ಯುಗ ಪುರುಷ ಎನಿಸಿಕೊಂಡರು. ನಾಡಪ್ರಭು ಬಿರುದಾಂಕಿತ ಮಹಾರಾಜರು. ವಿಶ್ವಭೂಪಟದಲ್ಲಿ ಬೆಂಗಳೂರ ಬೆಳಗಿದೋರು. ಸ್ನೇಹ ಪ್ರೀತಿ ವಿಶ್ವಾಸ ಎತ್ತಿ ಹಿಡಿದ ಧೀಮಂತರು. ಸಕಲ ಜನರ ಏಳಿಗೆ ನೋಡಿಕೊಳ್ಳಲು ಆಶ್ರಯ ತಾಣಗಳ ಕಟ್ಟಿದೋರು. ರೈತ ಸಂಕುಲ ಸುಖದಿ ಬಾಳಿ ಬದುಕಲು ಕೆರೆಕಟ್ಟೆ ಕಾಲುವೆಗಳ ನಿರ್ಮಿಸಿದೋರು. ಕೋಟಿ ಕೋಟಿ ಜನಮನದ ಅಭಿಮಾನದ ರಾಜರು. ಕೋಟೆ ಕೊತ್ತಲ ಪೇಟೆಯ ನಿರ್ಮಿಸಿದೋರು. ನಿತ್ಯ ನಿತ್ಯ ಸತ್ಯವಾಗಿ ಬಾಳಿ ಬದುಕಿದರು. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು. ದೇಗುಲ ದೇಗುಲ ನಿರ್ಮಿಸಿ ನಲ್ಮೆಯ ಧರ್ಮಾತ್ಮರಾಗಿ ನೀತಿ ನಿಯಮ ಹೆಮ್ಮೆಯ ಸಂಸ್ಕೃತಿಯ ಜಾರಿಗೆ ತಂದೋರು. ನಮ್ಮ ನಿಮ್ಮ ಪ್ರೀತಿಯ ಕೆಂಪೇಗೌಡರು ಚರಿತ್ರೆಯ ಪುಟಗಳಲ್ಲಿ ದಾಖಲಾದರು. ಜಗಮೆಚ್ಚಿದ ಯುಗ ಪುರುಷ ಎನಿಸಿಕೊಂಡರು. ನಾಡಪ್ರಭು ಬಿರುದಾಂಕಿತ ಮಹಾರಾಜರು. ಪ್ರಾಂತಗಳಿಗೆ ಒಂದೊಂದು ಮಠಗಳ ತೆರೆದು ವಿದ್ಯಾ ಬುದ್ಧಿ ಮಹತ್ವವ ಸಾರಿದೋರು. ಆರೋಗ್ಯ ಭಾಗ್ಯ ಹಿರಿದೆಂದು ಔಷಧಾಲಯಗಳನ್ನು ಸ್ಥಾಪಿಸಿದೋರು. ಮಹಾಸಾಧ್ವಿ ಲಕ್ಷ್ಮಮ್ಮನ ಸೊಸೆಯಾಗಿ ಪಡೆದೋರು. ನಮ್ಮ ನಿಮ್ಮ ಮೆಚ್ಚುಗೆಯ ಕೆಂಪೇಗೌಡರು. ಯಲಹಂಕ ಭೂಪಾಲ ಸಮಸ್ತ ನಾಡಿನ ಜನತೆಗೆ 516ನೇ ಕೆಂಪೇಗೌಡ ಜಯಂತಿ ಶುಭಾಶಯಗಳು. ಅದೇ ರೀತಿ ಇವತ್ತು ಏನು ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಈ ಆಚರಣೆಗೆ ಪ್ರಮುಖವಾಗಿ ನಮ್ಮ ನವೀನ್ ಗೌಡರ ಮುಖಂಡತ್ವದಲ್ಲಿ ಇವತ್ತು ಕೆಂಪೇಗೌಡ ಜಯಂತಿಯನ್ನು ನಮ್ಮ ನವೀನ್ ಗೌಡರ ಮುಖಂಡದಲ್ಲಿ ಅದ್ದೂರಿಯಾಗಿ ಮಾಡಲಾಗಿತ್ತು. ಈ ಒಂದು ಕೆಂಪೇಗೌಡ ಜಯಂತಿ ಜ್ಞಾಪಕರ್ತವಾಗಿ ಎಲ್ಲರಿಗೂ ಈ ಗ್ರಾಮ್ಟಾನ ಈ ಖಾತೆಗಳು ಸಹ ಇವತ್ತಿನ ದಿನ ಕೆಂಪೇಗೌಡ ಜಯಂತಿ ಇದಕ್ಕೋಸ್ಕರ ಇದರಲ್ಲಿ ಜಯಂತಿಯಲ್ಲಿ ಅವರಿಗೆಲ್ಲ ವಿತರಣೆ ಮಾಡಿದ್ದೀರಿ. ಅದೇ ರೀತಿ ಎಲ್ಲ ನನ್ನ ಗೌರವಿತ ಸದಸ್ಯರೊಂದಿಗೆ
ಕೆಂಪೇಗೌಡ ಜಯಂತಿ ವಿಶೇಷವಾಗಿದೆ. ಅದೇ ರೀತಿ ಸಂವಿಧಾನ ಪೀಠಿಕೆಗಳು ಸಹ ಎಲ್ಲ ನನ್ನ ಗೌರವ ಸದಸ್ಯರಿಗೆ ಇವತ್ತು ಕೊಟ್ಟಿದ್ದೀರಿ. ಅದೇ ರೀತಿ ನಮ್ಮ ಕೆಂಪೇಗೌಡರ ಒಂದು ಇದು ಸಹ ನಾವು ಕೊಟ್ಟಿದ್ದೀರಿ ಎಲ್ಲ ನಮ್ಮ ಗೌರವ ಸದಸ್ಯರಿಗೆ. ಅವರ ಸಹಾಯದೊಂದಿಗೆ ನಾನು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಡೆ ನನ್ನ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇಂದು ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಿಸಿದ್ದೇವೆ. ಎಲ್ಲ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮತ್ತು ಉಪಾಧ್ಯಕ್ಷರ ರತ್ನಮ್ಮನವರ ನೇತೃತ್ವದಲ್ಲಿ ಎಲ್ಲ ಸದಸ್ಯರುಗಳು ಮತ್ತು ಸಿಬ್ಬಂದಿ ವರ್ಗದವರ ನೇತೃತ್ವದಲ್ಲಿ ಇಂದು ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರಿ. ಈ ದೇಶಕ್ಕೆ ಮಾದರಿಯಾಗಿರುವಂತಹ ಕೆಂಪೇಗೌಡರು ಜಯಂತ್ಯೋತ್ಸವವನ್ನು ಇಡೀ ರಾಜ್ಯದಲ್ಲಿ ಇಡೀ ದೇಶ ಎಲ್ಲನೂ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದೇ ಥರ ಎಲ್ಲ ಈ ಸರ್ಕಾರಿ ಕಚೇರಿಗಳಲ್ಲೇ ಆಚರಣೆ ಮಾಡ್ತಾ ಇದ್ದಾರೆ. ಕೆಲವೊಂದು ಜಾಗಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡ್ತಾ ಇಲ್ಲ. ಆ ಥರ ಕಚೇರಿಗಳಲ್ಲಿ ಎಲ್ಲಿ ಮಾಡ್ತಾ ಇಲ್ಲ ಅಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಮಾಡಲಿ. ಮತ್ತು ಯಾಕಂದ್ರೆ ಈ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ, ಮತ್ತೆ ಇಲ್ಲಿ ನಮ್ಮ ಇವತ್ತು ಈ ಕಾರ್ಯಕ್ರಮ ಕೆಂಪೇಗೌಡರ ಕಾರ್ಯಕ್ರಮದಲ್ಲಿ ಗ್ರಾಮ ಠಾಣ ಆಂದೋಲನ ಅಂತ ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಡಟ್ಟಿ ಗ್ರಾಮದಲ್ಲಿ ಮಾಡಿಸಿದ್ದೀರಿ. ನಾವು ಅದನ್ನು ಇವತ್ತು ಗ್ರಾಮ ಠಾಣ ಖಾತೆಗಳನ್ನು ಸಾಂಕೇತಿಕವಾಗಿ ಒಂದು 20 ಖಾತೆಗಳನ್ನು ಗ್ರಾಮ ಠಾಣ ಖಾತೆಗಳನ್ನು ವಿತರಿಸಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ 50 ಖಾತೆಗಳಿಗೆ ಅರ್ಜಿ ಬಂದಿತ್ತು. 50 ಖಾತೆಗಳಲ್ಲಿ 20 ಸಾಂಕೇತಿಕವಾಗಿ ಕೊಟ್ಟಿದ್ದೀರಿ. 30 ಖಾತೆಗಳು ನಾಳಿದ್ರಲ್ಲಿ ಕೊಡ್ತೀರಿ ಅಂತ ಹೇಳ್ತಾ ಇದಕ್ಕೆ ಖಾತೆಗಳಿಗೆ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು, ನಮ್ಮ ಯುವ ಸರ್ ಮಂಜಾತ್ ಸರ್ ಆಗ್ಬೋದು, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಈ ಖಾತೆಗಳಿಗೆ ಸಹಕಾರ ಕೊಟ್ಟಂತ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ತರ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಯಾವುದೇ ಜಯಂತಿ ಬರಲಿ, ಜಯಂತಿಗಳ ದಿನ ಯಾವುದಾದ್ರೂ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಮಾಡ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯ. ಈ ದಿನ ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಕೆಂಪೇಗೌಡರ ಜಯಂತಿ 516ರ ಕೆಂಪೇಗೌಡರ ಜಯಂತಿ ಆಚರಿಸಿದ್ದೀವಿ. ಎಲ್ಲ ಸದಸ್ಯರು ಸಹ ಬಂದಿದ್ದಾರೆ. ಕೆಂಪೇಗೌಡರು ನಮ್ಮ ನಾಡನ್ನು ಕಟ್ಟು ಬೆಳೆಸಿದಂಥವರು. ಆ ದಿನ ಬೆಂದ ಕಾಳೂರು ಎಂಬ ಹೆಸರು ಪಡೆದ ಈಗಿನ ಬೆಂಗಳೂರು ಹಲವಾರು ಜನರಿಗೆ ಆಶ್ರಯವನ್ನು ಕೊಟ್ಟಿದೆ. ಅಂತಹ ನಾಡನ್ನು ಕಟ್ಟು ಬೆಳೆಸಿದ ನಮ್ಮ ಕೆಂಪೇಗೌಡರಿಗೆ ಜೈ. ಎಲ್ರಿಗೂ ನಮಸ್ಕಾರ. ಈ ದಿನ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯ ಶುಭಾಶಯಗಳು. ಈ ದಿನ ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಎಲ್ಲ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಮತ್ತು ಸಿಬ್ಬಂದಿ ಎಲ್ಲರೂ ಸೇರಿ ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. 516 ವರ್ಷಗಳ ಹಿಂದೆನೇ ಕೆಂಪೇಗೌಡರು ನಮ್ಮ ನಾಡು ಅಂದರೆ ಬೆಂಗಳೂರನ್ನು ಕಟ್ಟಿದ ಮಹಾತ್ಮರು. ಯಾವ ರೀತಿ ಇರಬೇಕು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಂಥವ್ರು, ಮತ್ತು ವ್ಯಾಪಾರ ವಹಿವಾಟು ಯಾವ ರೀತಿ ಇರಬೇಕು, ಇಡೀ ನಮ್ಮ ವಿಶ್ವದಾದ್ಯಂತ ಬೆಂಗಳೂರು ಒಂದು ದೊಡ್ಡ ನಗರ. ಈ ಒಂದು ನಗರ ಈ ರೀತಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಹೇಳೋದಕ್ಕೆ ಮೂಲ ನಮ್ಮ ಕೆಂಪೇಗೌಡರು. ವ್ಯಾಪಾರ ವಹಿವಾಟು, ಶಿಕ್ಷಣ ಮತ್ತು ನೀರಿಗಾಗಿ ಕೆರೆಗಳನ್ನು ನಿರ್ಮಾಣ ಮಾಡಿದ್ರು, ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು, ಮಾರುಕಟ್ಟೆಗಳನ್ನು ಕಟ್ಟಿದ್ರು. ಇದೆಲ್ಲವನ್ನ ಕಟ್ಟಿದಂಥ ಮಹಾತ್ಮರು. ಈ ನಾವು ಒಂದು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ತುಂಬ ಉದ್ಯಾನ ನಗರಿ ಅಂತಲೇ ನಮ್ಮ ಹೆಸರುವಾಸಿಯಾಗಿದೆ. ಈ ಒಂದು ನಾಡಪ್ರಭು ಕೆಂಪೇಗೌಡ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಕರ್ನಾಟಕ ಸಮಸ್ತ ಜನತೆಗೆ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಇವತ್ತೇನು ನಾವು ಈ ಜಯಂತಿಯನ್ನ ಆನೇಕಲ್ ತಾಲೂಕು ನೆರಳೂರು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಆಚರಣೆ ಮಾಡ್ತಿದ್ದೀವಿ. ಇದಕ್ಕೆ ಸಾಥ್ ಕೊಟ್ಟಂತಹ ನಮ್ಮೆಲ್ಲ ಸಿಬ್ಬಂದಿ ವರ್ಗ ಇರ್ಬೋದು, ಮತ್ತೆ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಇರ್ಬೋದು, ಎಲ್ರಿಗೂ ಸಹ ನಮ್ಮ ವೈಯಕ್ತಿಕವಾಗಿ ನಾವು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀವಿ. ಹಾಗೆ ಕೆಂಪೇಗೌಡರು ಒಬ್ಬ ಮಾರ್ಗದರ್ಶಕರು. ಹಾಗೂ ಏನಿವತ್ತು ನಮ್ಮ ಪ್ರಪಂಚದಾದ್ಯಂತ ನಮ್ಮ ಬೆಂಗಳೂರು ಎಂಬ ಹೆಸರು ಖ್ಯಾತಿ ಪಡೆದಿದೆಯೋ ಅದಕ್ಕೆ ಮೂಲ ಕಾರಣಕರ್ತರು ಎಲ್ಲ ಸಹ ನಮ್ಮ ಕೆಂಪೇಗೌಡರೇ. ಏಕೆ ಅಂತಂದ್ರೆ ಇವತ್ತು ಕೆಂಪೇಗೌಡ ವಿಮಾನ ನಿಲ್ದಾಣ, ಕೆಂಪೇಗೌಡ ಬಸ್ ನಿಲ್ದಾಣ, ಕೆಂಪೇಗೌಡ ಎಂಬ ಹೆಸರಿನಿಂದಲೇ ಬೆಂಗಳೂರು ಒಂದು ಏನು ಸ್ಥಾಪನೆ ಹೆಸರುವಾಸಿಯಾಗಿದೆ. ಸೊ ಅವರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಅಂತಹ ನಾಯಕರು ಮತ್ತೊಮ್ಮೆ ಹುಟ್ಟಿ ಬರಲಿ ಎಂದು ನಮ್ಮ ಆಶಯ. ಸೊ ಮತ್ತೊಮ್ಮೆ ಎಲ್ರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು.